ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಅನ್ನಪೂರ್ಣ ರಾಜಶೇಖರ್ ಅವರು ಬಂದಿದ್ದಾರೆ. ಅವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಅನ್ನಪೂರ್ಣ ಅವರೇ. ಶರಣಾರ್ಥಿ. ಇವತ್ತು ನಮ್ಮ ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ? ಇವತ್ತು ಗೋಧಿ ಉಂಡೆ ಮಾಡ್ತಾ ಇದ್ದೀವಿ. ಗೋಧಿ ಉಂಡೆ, ಸಿಹಿ ತಿಂಡಿ. ಓಕೆ. ಸೊ ಏನೆಲ್ಲ ಬೇಕು ಅದಕ್ಕೆ? ಅದಕ್ಕೆ ಫಸ್ಟ್ ತುಪ್ಪ, ಆಮೇಲೆ ಗೋಧಿ ಹಿಟ್ಟು, ಸಕ್ಕರೆ ಪುಡಿ, ಏಲಕ್ಕಿ ಪುಡಿ. ಓಕೆ, ತುಂಬ ಕಡಿಮೆ ಸಾಮಗ್ರಿಗಳಲ್ವಾ? ಹಾಂ ಹಾಂ. ಗೋಧಿ ಹಿಟ್ಟು, ಹಾಂ, ನೀವು ಹೇಳಿದಾಗೆ ಚೀಪ್ ಆ್ಯಂಡ್ ಬೆಸ್ಟ್. ಓಕೆ, ಹೌದು. ಗೋಧಿ ಹಿಟ್ಟು ನಾವು ಈಗ ಚಪಾತಿ ಎಲ್ಲ ಮಾಡ್ತೀವಲ್ಲ, ಅದೇ ರೆಡಿಮೇಡ್ ಗೋಧಿ ಹಿಟ್ಟೆ ತಂದಿದ್ದೀರಾ? ಸರಿ. ಇದು ಸಕ್ಕರೆ ಪುಡಿ. ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೀರಾ ಮಿಕ್ಸಿಯಲ್ಲಿ ಹಾಕ್ಕೊಂಡಲ್ವಾ? ಇದು ಏಲಕ್ಕಿ ಪುಡಿ, ಏಲಕ್ಕಿ ಸಕ್ಕರೆ ಜೊತೆ ಮಿಕ್ಸ್ ಮಾಡಿ ಪುಡಿ ಮಾಡಿದ್ದೀನಿ. ಪುಡಿ ಮಾಡಿದ್ರೆ ನೈಸ್ ಆಗೋದಿಲ್ಲ ಆ ಥರ. ಇದು ತುಪ್ಪ ಮನೇಲೆ ಮಾಡಿರೋಂಥದ್ದು, ಬೆಣ್ಣೆ ತಂದು ತುಪ್ಪ ಮಾಡಿದ್ದೀರಾ? ಓಕೆ ಓಕೆ. ಶುರು ಮಾಡೋಣ ಹಾಗಾದರೆ. ಏನು ಬೇಕು ನಿಮಗೆ? ಫಸ್ಟ್ ಒಂದು ಕೊಡಿ, ತವಾ ತಗೊಳ್ಳೋಣ. ಒಲೆ ಹಚ್ಕೊತೀರಾ? ಮತ್ತೆ ಅಮ್ಮ, ಎಲ್ಲಿಂದ ಬಂದಿದ್ದೀರಾ? ಯಾವ ಏರಿಯಾದಿಂದ ನೀವು? ಬೆಂಗಳೂರಿಂದಾನೇ ಬಂದಿರುವಂತ ನೀವು? ನಾವು ಮೂಲತಃ ಶಿವಮೊಗ್ಗದವರು. ಬೆಂಗಳೂರಿಗೆ ಬಂದು ಮಕ್ಕಳೆಲ್ಲ ಇಲ್ಲಿ ಬಂದ್ಮೇಲೆ ನಾವು ಬೆಂಗಳೂರಿಗೆ ಬಂದಿದ್ದೀವಿ. ಕಾಯ್ಬೇಕು, ಸ್ವಲ್ಪ ತವ ಕಾಯಿಲೆ ಅಲ್ಲ? ಬಂದ್ಮೇಲೆ ಎಷ್ಟು ವರ್ಷ ಆಯ್ತಮ್ಮ ಬೆಂಗಳೂರಿಗೆ ಬಂದು? 15 ವರ್ಷ ಆಯ್ತು. 15 ವರ್ಷದಿಂದ ಬೆಂಗಳೂರಲ್ಲಿದ್ದೀರಾ? ಯಾರೆಲ್ಲ ಇದ್ದೀರಾ ಮನೆಯಲ್ಲಿ? ಮೊದಲು ಎಲ್ಲ ಒಟ್ಟಿಗೆ ಇದ್ವಿ, ಮಕ್ಕಳು ನಾವು. 2 ಗಂಡು ಮಕ್ಕಳು ನನಗೆ. ಮಕ್ಕಳು ನಾವು ಸೊಸೆ ಎಲ್ಲ ಒಟ್ಟಿಗೆ ಇದ್ವಿ. ಈಗ ಅವ್ರ ಕೆಲ್ಸಕ್ಕೆ ಹತ್ತತ್ರ ಅವ್ರ ಮನೆ ಮಾಡ್ಕೊಂಡ್ಬಿಟ್ರು. ನಾವು ಅಲ್ಲೇ ಅಲ್ಲೇ ಇದ್ವಿ. ಓಕೆ ಓಕೆ. ಒಬ್ರು ಬಸವೇಶ್ವರ ನಗರದಲ್ಲಿದ್ದಾರೆ, ಒಬ್ರು ಮಲ್ಲೇಶ್ವರಂ. ಹೌದಾ? ನಾವು ಮಾಗಡಿ ರೋಡಲ್ಲಿ ಇದ್ವಿ. ಓಕೆ ಓಕೆ. ತುಪ್ಪ ಅಂದ್ರೆ 1 ಕಪ್ ತುಪ್ಪ. ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀರಾ ಅಲ್ವಮ್ಮ? 1/4 ಕಪ್ ಹಿಟ್ಟಿದೆ, 1 ಕಪ್ ತುಪ್ಪ ತಗೊಂಡಿದ್ದೀನಿ. ಓಕೆ. ತುಪ್ಪ ಆದ್ರೆ ಉಂಡೆ ಚೆನ್ನಾಗಿ, ರುಚಿ ಚೆನ್ನಾಗಿರುತ್ತೆ ಅಂತ. ಟೇಸ್ಟ್ ಇರುತ್ತೆ, ಉಂಡಿನೂ ಚೆನ್ನಾಗಿ. ಹೌದು ಹೌದು. ಮತ್ತೆ ಒಳ್ಳೇದು ಆರೋಗ್ಯಕ್ಕೆ, ಎಣ್ಣೆಗಿಂತ ತುಪ್ಪನೂ ಒಳ್ಳೇದು ಅಂತ ಡಾಕ್ಟರ್ಸ್ ಎಲ್ಲ ಹೇಳ್ತಾರಲ್ಲ. ಹದವಾಗಿ ಹಿತವಾಗಿ ತಗೊಂಡ್ರೆ ಒಳ್ಳೇದೆ. ಹಿಟ್ಟು ಕೊಡ್ತೀನಿ ತಗೊಳ್ಳಿ. ಓಕೆ. ತುಪ್ಪದಲ್ಲಿ ಅದನ್ನ ಚೆನ್ನಾಗಿ ಹುರ್ಕೊಳ್ಬೇಕಾ? ಓಕೆ. ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡ್ಬಿಡ್ಬೇಕೇನೋ ಅಲ್ವಾ? ಇದೆ ಅಲ್ವಾ ಸಣ್ಣದಾಗಿ? ಹೌದೌದು. ಮತ್ತೆ ಏನು ಮಾಡ್ತೀರಾ? ಅಡುಗೆ ಎಲ್ಲ ಮಾಡ್ತೀರಾ ಅಮ್ಮ ಈಗ ಮನೆಯಲ್ಲಿ? ನೀವೇ ಅಡುಗೆ ಮಾಡೋದಾ? ತಿಂಡಿಗಳು, ಉಂಡೆಗಳೆಲ್ಲ ಮಾಡ್ತೀರಾ? ಎಲ್ಲ ಒಟ್ಟಿಗೆ ಇರುವಾಗ ಜಾಸ್ತಿ ಮಾಡ್ತಾ ಇದ್ದೆ. ಇವಾಗ ಏಜ್ ಆಗಿದೆಲ್ಲ, ಇಬ್ರು ಕಡಿಮೆ. ಬರ್ತಾ ಇರ್ತಾರ ಮಕ್ಕಳು? ಬಂದಾಗ ತಿಂಡಿಗಳೆಲ್ಲ ಮಾಡ್ತೀರಾ? ಮಕ್ಕಳು ಎಲ್ಲ. ಹೌದಾ? ಎಷ್ಟು ಜನ ಮೊಮ್ಮಕ್ಕಳಿದ್ದಾರೆ? ಒಬ್ನಿಗೆ 1 ಮಗಳು, ಒಬ್ನಿಗೆ 1 ಮಗ. ರಜೆ ಇದ್ದಾಗ ಬರ್ತಾರೆ. ಅವ್ರಿಗೆಲ್ಲ ಮಾಡ್ಕೊಡ್ತೀರಾ ಉಂಡೆಗಳೆಲ್ಲ? ತಿಂತಾರಾ ಮೊಮ್ಮಕ್ಕಳು? ಎಷ್ಟು ದೊಡ್ಡವರು ಮೊಮ್ಮಕ್ಕಳು ಅಂದ್ರೆ? ಒಬ್ಳು 9th ಓದ್ತಿದ್ದಾಳೆ, ಮಗ 5th ಈ ವರ್ಷ. ಹೌದಾ? ಯಾವ ಥರ ಅಡುಗೆ ಮಾಡೋದು ನೀವು? ಸಂಪ್ರದಾಯದ ಹಳೆ ಅಡುಗಿನ ಅಥವಾ ಹೊಸ ಅದು ಕಲ್ತಿದ್ದೀರಾ? ಬೇರೆ ಬೇರೆ ರೀತಿದ್ದು? ಏನು ಸಂಪ್ರದಾಯ ಇದೆ ನಾವು ಮಾಡೋದು. ಹೊಸ ರೆಸಿಪಿಗಳು ನಾವು ಮಾಡೋದು ಕಡಿಮೆ. ಅವಾಗ ಒಟ್ಟಿಗೆ ಇದ್ದಾಗ ಮಾಡ್ತಾ ಇದ್ವಿ. ಹೌದೌದು. ಇವಾಗ ನಮ್ಗೆ ಏಜ್ ಆಗಿದೆಲ್ಲ, ಆರೋಗ್ಯಕ್ಕೆ ಏನ್ ಬೇಕೋ ಅದು ಮಾಡ್ತೀರಾ. ಮಕ್ಕಳು ಬಂದಾಗ ಸ್ವಲ್ಪ ಬೇರೆ ಬೇರೆ ಸ್ವೀಟು ಮಾಡ್ತೀರಾ? ಶಿವಮೊಗ್ಗದ ಕಡೆಯವರಲ್ವ ನಾವು, ಸ್ವಲ್ಪ ಅಕ್ಕಿದೆ ಜಾಸ್ತಿ. ಶಿವಮೊಗ್ಗದಲ್ಲಿ ಅಕ್ಕಿನೇ ಜಾಸ್ತಿ ಉಪಯೋಗಿಸೋದಾ? ಏನ್ ಮಾಡ್ತೀರಾ ಅಕ್ಕಿದಂದ್ರೆ? ಯಾವ ತರ ತಿಂಡಿ? ಅಕ್ಕಿದಲ್ಲೇನೆ ಅಕ್ಕಿ ರೊಟ್ಟಿನೇ ನಾವು ಮಾಡೋದು. ನಮ್ಗೆ ಜೋಳದ ರೊಟ್ಟಿ ಬರಲ್ಲ. ಇವಾಗೆಲ್ಲ BP ಶುಗರ್ ಇರೋದ್ರಿಂದ ಚಪಾತಿನೂ ಉಪಯೋಗಿಸ್ತಾರೆ. ಅಂದ್ರೆ ಅದು ಹೆಚ್ಚು ಭಾಗ 3/4 ಭಾಗ ಅಕ್ಕಿ ರೊಟ್ಟಿ, ಆಮೇಲೆ ಇಡ್ಲಿ, ದೋಸೆ, ರೊಟ್ಟಿ, ಆಮೇಲೆ ಪೊಡ್ಡು, ಗುಂಡ್ ಪೊಂಗಲು ಅಂತಾರೆ ಅದಕ್ಕೆ, ಪೊಡ್ಡು ಅಂತಾರೆ. 7 ಮನೆ ಇರುತ್ತಲ್ಲ ಅದ್ ಮಾಡ್ತೀವಿ. ಅಕ್ಕಿ ಉದ್ದು ಹಾಕಿ. ಆಮೇಲೆ ಬಾಳೆ ಎಲೆ ಕಡುಬು ಮಾಡ್ತೀವಿ. ಅಕ್ಕಿ ರವೆ ಮಾಡ್ಬಿಟ್ಟು ಇಡ್ಲಿ ಹಿಟ್ಟಿನ ತರ ಮಾಡ್ಬಿಟ್ಟು ಅದನ್ನ ಬಾಳೆ ಎಲೆ ಕಡುಬು ಮಾಡಿ ಬೇಯಿಸ್ತೀವಿ. ಬಾಳೆ ಎಲೆಯಲ್ಲಿ ಬೇಯಿಸೋದು? ಬಾಳೆ ಎಲೆಯಲ್ಲಿ ಇಟ್ಟು ಮಡಿಸಿಬಿಟ್ಟು ಇಡ್ಲಿ ಬೇಯಿಸ್ದಂಗ ಬೇಯಿಸೋದು ಉಗಿಯಲ್ಲಿ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ತುಂಬಾ ಪಾಪ್ಯುಲರ್ ಆಗಿರುತ್ತೆ, ಆ ಥರ ಮಾಡ್ತೀರಾ? ಎಷ್ಟೊತ್ತು ಬೇಕಾಗುತ್ತೆ ಇದಕ್ಕೆ? ಸ್ವಲ್ಪ ಗಮ್ಮನ್ನಂಗೆ ಒಂದು ಎಣ್ಣೆ ತುಪ್ಪದಲ್ಲಿ ಹುರ್ಕೊಂಡ್ರೆ ಟೇಸ್ಟ್ ಬರುತ್ತೆ ಉಂಡಿ. ಇಲ್ಲಾಂದ್ರೆ ಹಸಿ ಆಗುತ್ತೆ.
ಈ ತರ ಗೋಧಿ ಹಿಟ್ಟು ಹಾಕಿದೀರಾ, ಈಗ ಬೇರೆ ಹಿಟ್ಟು ಹಾಕೊಂಡು ಅಂದ್ರೆ ಮಾಡ್ಬೋದಾ ಉಂಡೆ? ಬೇರೆ ಹಿಟ್ಟು ಅದೇ ಬೇಸನ್ ಉಂಡೆ ಕಡಲೆ ಹಿಟ್ಟಲ್ಲಿ ಮಾಡ್ತಾರೆ, ಹೆಸರು ಹಿಟ್ಟು ಮಾಡ್ತಾರೆ. ಈ ತರ ಹೆಸರು ಕಾಳು ಹುರಿದ್ಬಿಟ್ಟು ಬೇಳೆನ ಹುರಿದ್ಬಿಟ್ಟು ಮಿಕ್ಸ್ ಮಾಡಿ ಇದು ಮಿಷಿನಿಗೆ ಹಾಕಿ ಹಿಟ್ಟು ಮಾಡಿಬಿಟ್ಟು ಇದೇ ತರ ಉಂಡೆ ಮಾಡ್ತಾರೆ. ಅದು ಆರೋಗ್ಯಕ್ಕೆ ಒಳ್ಳೇದಲ್ವಾ? ತುಂಬಾ ಗೋಧಿ ಕಾಳುಗಳು ಎಲ್ಲ ತುಂಬಾ ಒಳ್ಳೇದು. ಹೆಸರು ಉಂಡೆನೂ ತುಂಬಾ ಟೇಸ್ಟ್ ಆಗಿರುತ್ತೆ, ಜೊತೆಗೆ ಅದು ಆರೋಗ್ಯಕ್ಕೂ ಒಳ್ಳೇದು. ಈಗ ಈ ಉಂಡೆಗಳಿಗೆಲ್ಲ ಈಗ ಹೆಚ್ಚಾಗಿ ಡಾಕ್ಟರ್ಗಳು ಸಕ್ಕರೆ ಉಪಯೋಗಿಸ್ಬೇಡಿ ಅಂತಾರೆ, ಬೆಲ್ಲನೇ ಉಪಯೋಗಿಸ್ಬೇಕು ಅಂತಾರೆ. ನಾವು ಅಟ್ಲೀಸ್ಟ್ ಮನೇಲಿ ಬೆಲ್ಲನೇ ಹಾಕಿ ಮಾಡೋದು. ಬೆಲ್ಲ ಹಾಕಿನೂ ಮಾಡ್ಬೋದು. ಓಕೆ ಓಕೆ. ಬೆಲ್ಲ ಸಕ್ಕರೆ ಅವ್ರವ್ರ ರುಚಿಗೆ ಮತ್ತೆ ಆರೋಗ್ಯ ಬಗ್ಗೆ ಗಮನ ಇರೋರು ನೀವು ಹೇಳೋದು ಬೆಲ್ಲನೇ ಮಾಡಿ ಅಂತ. ಹೌದು. ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕಾ? ಸ್ವಲ್ಪ ಇನ್ನೊಂದೆರಡು ನಿಮಿಷ. ಇನ್ನೊಂದೆರಡು ನಿಮಿಷ. ದೊಡ್ಡದು ಮಾಡಿ ಸೀದೋಗುತ್ತಲ್ಲ. ಹೌದೌದು, ಬೇಡ ಸಿಮ್ಮಲ್ಲೇ ಮಾಡೋಣ. ಅದೇ ಸೀದೋಗ್ಬಿಟ್ರೆ ರುಚಿನೇ ಹೋಗ್ಬಿಡುತ್ತೆ ಅಲ್ವಾ? ವಾಸನೆ ಬರುತ್ತಾ ಗಮ್ ಅಂತ ಸ್ವಲ್ಪ ಬರ್ತಾ ಇದೆ. ನನ್ಗನ್ಸುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಕು ಅಂತ. ಹಾಗಾದ್ರೆ ನೀವು ಅದನ್ನ ಮಾಡ್ತಾನೆ ಇರ್ಬೇಕಲ್ಲ, ಇಡುವಂಗೆ ಇಲ್ಲ, ಸೀದೋಗ್ಬಿಡುತ್ತೆ. ಹೌದು ಹೌದು. ಮತ್ತೆ ಈ ಅಡುಗೆ ಎಲ್ಲ ಬಿಟ್ಟು ಈಗ ಬೇರೆ ಬಿಡುವಿನ ವೇಳೆಯಲ್ಲಿ ಏನು ಮಾಡ್ತೀರಾ? ಹೊರಗೆಲ್ಲ ಹೋಗ್ತೀರಾ? ಬಿಡುವಿನ ವೇಳೆಯಲ್ಲಿ ನಾವು ಬುಕ್ಸ್ ಓದೋದು ಜಾಸ್ತಿ. ಬಸವ ಮಂಟಪಕ್ಕೆ ಹೋಗ್ತಾ ಇರ್ತೀವಲ್ಲ, ಆಧ್ಯಾತ್ಮದ ಬುಕ್ಸ್ಗಳು ಓದೋದು ಜಾಸ್ತಿ. ಆಮೇಲೆ ನಮ್ಮ ಮನೆಯಲ್ಲಿ ನಮ್ದಿರುತ್ತಲ್ಲ ಅದು ಆರೋಗ್ಯಕ್ಕೆ ಬೇಕಾಗಿರೋದು, ಬೆಳಗ್ಗೆ ಮುಂದೆ ಸಾಯಂಕಾಲ ಪ್ರಾಣಾಯಾಮ ಯೋಗಾಸನ ಅವೆಲ್ಲ ಮಾಡ್ತೀವಿ. ಇವಾಗ ಇದಾಗಿದೆ, ಇದು ಗಮ್ ಅಂತ ಬರ್ತಾ ಇದೆ, ಇವಾಗ ಕೆಂಪಾಗಿದೆ. ಮಾಡ್ಬಿಡ್ಬೋದಾ? ಇಲ್ಲ, ಸಕ್ಕರೆ ಪುಡಿ ಹಾಕಿ ಆಫ್ ಮಾಡಿಬಿಡ್ತೀನಿ, ಯಾಕಂದ್ರೆ ಹೀಟ್ ಜಾಸ್ತಿ ಆಗ್ಬೋದು ಅಂತ. ಸಕ್ಕರೆ ಪುಡಿ 1 ಕಪ್. ಅದು 1/4 ಕಪ್ ಇದೆ ಹಿಟ್ಟು. 1 ಕಾಲಿಗೆ ಒಂದು ಮುಕ್ಕಾಲು ತಗೊಂಡಿದ್ದೀರಾ? ಇಲ್ಲ, 1 ಕಪ್ ಸಾಕು. 1 ಕಪ್ ಸಾಕಾಗುತ್ತೆ. ಏಲಕ್ಕಿ ಏಲಕ್ಕಿನೂ ಹಾಕೊಳ್ಳೋದಾ? ಓಕೆ. ನೀವೀಗ ಹೇಳಿದಾಗೆ ಈಗ ಗೊತ್ತಾಗ್ತಾ ಇದೆ, ತುಪ್ಪದ್ದು ಪರಿಮಳ ಮತ್ತೆ ಗೋಧಿ ಹಿಟ್ಟಿದು ಚೆನ್ನಾಗಿ ಬರ್ತಾ ಇದೆ. ಎಷ್ಟು ಬೇಗ ಆಗ್ಬಿಡುತ್ತಲ್ವಮ್ಮ ಇದು? ಯಾರಾದ್ರೂ ಬಂದ್ರೆ ಅರ್ಜೆಂಟಿಗೆ ಮಾಡ್ಬಿಡ್ಬೋದು. ಅರ್ಜೆಂಟಿಗೆ ಮಾಡಿಬಿಡ್ಬೋದು, ಆರೋಗ್ಯಕ್ಕೂ ಒಳ್ಳೆ. ಬೇಸನ್ ಉಂಡಿನೂ ಇದೇ ತರ ಬೇಗನೆ ಮಾಡ್ಬೋದು. ಆದ್ರೆ ಕಡಲೆ ಹಿಟ್ಟು ಸ್ವಲ್ಪ ವಾಯು ಗ್ಯಾಸ್ ಎಲ್ರಿಗೂ ಅದು ಸರಿ ಹೋಗಲ್ಲ. ಕೆಲವರಿಗೆ ಅದಿಷ್ಟ ಆಗುತ್ತೆ, ಕೆಲವರಿಗೆ ಇದಿಷ್ಟ ಆಗುತ್ತೆ. ಹೌದೌದು. ಆರ್ಬೇಕಿದು ಸ್ವಲ್ಪ ಹೊತ್ತು ಇಡೋಣಮ್ಮ. ನೀವು ಮಾತಾಡ್ತಾ ಇದ್ವಿ, ನೀವು ಬಸವ ಮಂಟಪಕ್ಕೆಲ್ಲ ಹೋಗ್ತೀರಾ ಅಂತ. ಹೇಗೆ ಅಲ್ಲಿನ ಅದನ್ನ ಇಡೀ ಸ್ವಲ್ಪ ಮಾತಾಡ್ತಾನೆ ನೀವು ಅದ್ರ ಬಗ್ಗೆ ಹೇಳಿ ಅಮ್ಮ. ನಾವು ಇದು ಭದ್ರಾವತಿಯಲ್ಲಿ ವರ್ಕ್ ಮಾಡಿದ್ದು ನಮ್ಮ ಮನೆಯವರೆಲ್ಲ, ಐರನ್ VSL ಅಲ್ಲಿ. ಯಾವ್ದ್ರಲ್ಲಿ ಇದ್ರು? ಐರನ್ ವರ್ಕ್ಸ್ ಅಲ್ಲಿ ಭದ್ರಾವತಿಯಲ್ಲಿ. ಆವಾಗ 74ನೇ ಇಸ್ವಿಯಲ್ಲಿ ಲಿಂಗಾನಂದ ಸ್ವಾಮಿಗಳು ಮಾತೆ ಮಾದೇವರು ಪ್ರವಚನಕ್ಕೆ ಬಂದಿದ್ರು. ಆವಾಗ ಪ್ರವಚನ ಕೇಳ್ತಾ ನಾವು ಪರಿವರ್ತನೆಯಾಗಿ ಎಲ್ಲ ದೇವಸ್ಥಾನಗಳಿಗೆ ಹೋಗೋದು ಬಿಟ್ವಿ. ಬರೀ ಬಸವಣ್ಣನವರೇ ಗುರು, ಲಿಂಗ ದೇವರು ಅಂದರೆ ದೇವರೇ, ಪರಮಾತ್ಮನೇ ಸೃಷ್ಟಿಕರ್ತ, ಪರಮಾತ್ಮನೇ ಒಬ್ಬನೇ ದೇವರು ಈ ಲೋಕಕ್ಕೆಲ್ಲ ಅಂತಂದ್ಬಿಟ್ಟು ನಂಬಿ ಬೇರೆ ಎಲ್ಲ ದೇವಸ್ಥಾನಗಳಿಗೆ ಹೋಗೋದು ಬಿಟ್ವಿ. ಎಲ್ಲದು ಬಿಟ್ಬಿಟ್ಟು ಮನೆಯಲ್ಲೇ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ವಿ. ಅವರು ಪ್ರಾರ್ಥನಾ ಇದನ್ನ ಸ್ಥಾಪನೆ ಮಾಡಿ ಬಂದರು, ಸಂಘನ, ರಾಷ್ಟ್ರೀಯ ಬಸವದಳ ಅಂತ. ಯಾರು ಸ್ಥಾಪನೆ ಮಾಡಿದ್ರು? ಸ್ವಾಮಿಗಳು, ಮಾತೆ ಮಹಾದೇವಿ ಅವರು. ಆವಾಗ ಅಲ್ಲಿ ವಾರಕ್ಕೊಂದು ದಿವಸ ಪ್ರಾರ್ಥನೆ ಮಾಡ್ತಾ ಇದ್ರು. ಆಮೇಲೆ ಅಲ್ಲಿ ಹೋಗಕ್ಕೆ ಶುರು ಮಾಡಿದ್ವಿ ಪ್ರಾರ್ಥನೆ. ಆಮೇಲೆ ಪ್ರವಚನನೂ ಅಲ್ಲ ಒಬ್ಬೊಬ್ರು ಮಾಡ್ತಾ ಇದ್ರು. ಆ ಪ್ರಾರ್ಥನೆ ಪ್ರವಚನ ಕೇಳಿದ್ಮೇಲೆ ಎಲ್ಲ ಪರಿವರ್ತನೆ ಆಗಿ ಪೂರ್ತಿ ಇವಾಗ ಬಸವಾನುಯಾಯಿಗಳಾಗಿದ್ದೇವೆ, ಬಸವ ತತ್ವಾಭಿಮಾನಿಗಳಾಗಿದ್ದೀವಿ. ಮನೆಯಲ್ಲಿ ಎಲ್ಲರೂ ಅದನ್ನೇ ಆಚರಣೆ ಮಾಡ್ತೀವಿ. ಯಾವ ತರ ಪರಿವರ್ತನೆ ಅಂದ್ರೆ ನಿಮ್ಮ ಜೀವನದಲ್ಲಿ ಏನು ಪರಿವರ್ತನೆ ಆಯ್ತು? ಏನು ನಿಮ್ಗೆ ಯಾವ ರೀತಿಯಲ್ಲಿ ಅದೊಂದು ಮನಸ್ಸಿಗೆ ನೆಮ್ಮದಿ ಅಂದ್ರೆ ನಮ್ಗೆ ಮೊದಲು ಒಂದ್ ಸ್ವಲ್ಪ ಎಲ್ಲ ಕಡೆನೂ ಚಂಚಲತೆ ಇರುತ್ತು, ಬುದ್ಧಿ. ಆಮೇಲೆ ನಮಗೆ ಆತ್ಮಸ್ಥೈರ್ಯ ಧೈರ್ಯ ಇಲ್ಲ. ಶನಿವಾರ ಒಂದು ದೇವಸ್ಥಾನಕ್ಕೆ ಹೋಗೋದು, ಶುಕ್ರವಾರ ಒಂದು ಹೋಗೋದು, ಮಂಗಳವಾರ ಒಂದು ಹೋಗೋದು, ಸೋಮವಾರ ಹೀಗೆಲ್ಲ ಮಾಡ್ತಾ ಇದ್ವಲ್ಲ. ಹಂಗಾಗಿ ನಮಗೆ ಒಂದು ಕಡೆ ಸ್ಥಿರವಾಗಿ ಮನಸ್ಸು ನಿಂತಿಲ್ಲ, ಎಲ್ಲ ಕಡೆಗೂ ನಡ್ಕೊತಾ ಇದ್ವಲ್ಲ. ಈಗ ಒಂದೇ ಕಡೆಗೆ ಏಕಾಗ್ರತೆಯಿಂದ ಇರೋದ್ರಿಂದ ಒಂಥರ ಆತ್ಮಬಲ ಹೆಚ್ಚಿದೆ, ನಮಗೆ ವಿಶ್ವಾಸ ಜಾಸ್ತಿ ಆಗಿದೆ. ಆಮೇಲೆ ತುಂಬಾ ಧೈರ್ಯದಿಂದ ನಾವು ಎಲ್ಲಿ ಬೇಕಾದ್ರೂ, ಮೊದಲು ಒಬ್ಬೊಬ್ಬರೇ ಓಡಾಡೋಕ್ಕೂ ಹೆದರ್ತಾ ಇದ್ವಿ. ಈಗ ಎಲ್ಲಿ ಬೇಕಾದ್ರೂ ಒಬ್ಬರೇ ಹೋಗ್ತೀವಿ ಬರ್ತೀವಿ. ಲೇಡೀಸ್ ಹೊರಗೆ ಹೋಗ್ಬೇಕಂದ್ರೆ ಜೊತೆಗೆ ಒಬ್ರು ಇರ್ಲೇಬೇಕಾಗಿತ್ತು. ಅಂದ್ರೆ ನಾವು ಹಳ್ಳಿಲಿ ಬಿಟ್ಟು ಬೆಳೆದವರು. ಹಾಗಾಗಿ ಈಗ ಪರವಾಗಿಲ್ಲ. ಈಗ ಎಲ್ಲರೂ ಊರಿಗೆ ಹೋದ್ರೆ ಒಬ್ಬರೇ ಬೆಂಗಳೂರಿಂದ ಓಡಾಡ್ತೀರಾ ನೀವು ಅಂತ ಆಶ್ಚರ್ಯ ಪಡ್ತಾರೆ. ಆ ತರ ಒಂದು ಧೈರ್ಯ ಬಂದಿದೆ, ಆತ್ಮವಿಶ್ವಾಸ ಬಂದಿದೆ, ಬಸವ ತತ್ವದ ಒಂದು ಪ್ರಭಾವ ಅಂತಾನೆ ಹೇಳ್ಬೋದು. 4 ಜನರಲ್ಲಿ ಬೆರೆತ್ರೆ ಸ್ವಲ್ಪ ಅಂಜಿಕೆ
ಹಿಂಜರಿತಾ ಇದ್ವಿ ಮಾತಾಡೋದಕ್ಕೆಲ್ಲ. ಇವಾಗ ಅದಕ್ಕೆಲ್ಲ ಏನು ಹಿಂಜರಿಕೆ ಏನು ಇಲ್ಲ. ಏನು ಇಲ್ಲ ಅನ್ಸ್ತಾ ಇದೆ ಅಮ್ಮ. ಇವತ್ತು ಖಾನಾವಳಿಯಲ್ಲಿ ಬಂದ್ಬಿಟ್ಟು ಈ ತರ ಮಾತಾಡ್ತಾ ಇದ್ದೀರಾ, ನಿಮ್ಮನ್ನ ನೋಡಿದ್ರೆ ನಮ್ಗೆ ತುಂಬಾ ಖುಷಿ ಆಗ್ತಿದೆ. ನಿಮ್ಗೆ ಏನ್ ಅನ್ಸುತ್ತೆ? ತುಂಬಾ ಖುಷಿ ಆಗ್ತದೆ ನಮಗೆ. ಅದು ಮೊದಲೆಲ್ಲ ಶೂಟಿಂಗ್ ಅಲ್ಲಿ ಬಂದಿದ್ವಿ ನಾವು ಇದರಲ್ಲಿ, ಆದ್ರೆ ಈಗ ಖಾನಾವಳಿಗೆ ಬಂದಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಆದ್ರೂ ಪರವಾಗಿಲ್ಲ, ಈಗ ನಿಮ್ ಜೊತೆ ಮಾತಾಡಕ್ ಶುರು ಮಾಡಿದ್ಮೇಲೆ ಧೈರ್ಯ ಬಂದಿದೆ. ನಮ್ಗೆ ತುಂಬಾ ಖುಷಿ ಆಯ್ತು. ಇದು ತಣ್ಣಗಾಗಿದ್ಯಾ? ಬಿಸಿ ಇದೆ ತುಂಬಾ. ಹೌದಾ? ನಾವು ಸ್ವಲ್ಪ ಓಕೆ, ಇನ್ನೂ ಒಂಚೂರು ತಣ್ಣಗಾಗಬೇಕು. ಹಾಗಾದ್ರೆ ಒಂದು ಕೆಲಸ ಮಾಡೋಣ. ನೀವು ಬಸವ ತತ್ವದಿಂದ ತುಂಬಾ ಪ್ರಭಾವಿತರಾಗಿದ್ದೀರಾ ಅಂತ ಹೇಳಿದ್ದೀರಾ. ಬಸವ ಅಣ್ಣನವರ ವಚನಗಳನ್ನೆಲ್ಲ ನೀವು ತಿಳ್ಕೊಂಡಿರ್ತೀರಲ್ವಾ ಅಮ್ಮ? ನಮಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ ವಚನಗಳನ್ನ ಹೇಳ್ತೀರಮ್ಮ? ರಾಗವಾಗಿ ಹೇಳಕ್ ಬರಲ್ಲ, ಹಾಗೆ ಹೇಳ್ತೀನಿ. ಪರವಾಗಿಲ್ಲ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತನಿಂದೆತ್ತ ಸಂಬಂಧವಯ್ಯ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತನಿಂದೆತ್ತ ಸಂಬಂಧವಯ್ಯ. ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು, ಎತ್ತನಿಂದೆತ್ತ ಸಂಬಂಧವಯ್ಯ. ಎತ್ತನಿಂದೆತ್ತ ಸಂಬಂಧವಯ್ಯ. ಎನಗೆಯು ಗುಹೇಶ್ವರ ಲಿಂಗಕ್ಕೆಯು, ಎನಗೆಯು ಗುಹೇಶ್ವರ ಲಿಂಗಕ್ಕೆಯು, ಎತ್ತನಿಂದೆತ್ತ ಸಂಬಂಧವಯ್ಯ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತನಿಂದೆತ್ತ ಸಂಬಂಧವಯ್ಯ. ಇದರ ಅರ್ಥ ಏನು ಅಂದರೆ, ಇವಾಗ ನೀವೆಲ್ಲೋ ನಾವೆಲ್ಲೋ, ಈಗ ಬಸವ ಟಿ ವಿ ಶುರುವಾಗಿರೋದನ್ನ ನಾವು ಅದರಲ್ಲಿರೋದ್ರಿಂದ ಇಲ್ಲಿ ಬಂದು ನೀವು ನಾವು ಎಲ್ಲ ಒಂಥರ ಒಂದೇ ಆತ್ಮೀಯರಾಗಿದ್ದೀವಿ, ಒಂದೇ ಸಂಸ್ಥೆಯವರು ಅದು ಇದ್ದಂಗಿದ್ದೀವಿ. ಆ ಥರದ್ದು ಅರ್ಥ ಬರುತ್ತೆ. ಅಂದರೆ ಮಾಮರ ಎಲ್ಲೋ ಕೋಗಿಲೆ ಎಲ್ಲೋ, ಅಂದರೆ ಮಾಮರ ಚಿತ್ರದಾಗ ಕೋಗಿಲೆ ಬಂದು ಕೂಗು ರಾಗ ಹಾಡುತ್ತೆ, ಬೇರೆ ಟೈಮ್ನಲ್ಲಿ ಹಾಡೋದಿಲ್ಲ ಅದು. ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ಅಂದರೆ ಬೆಟ್ಟದಲ್ಲಿರೋ ನೆಲ್ಲಿಕಾಯಿ, ಸಮುದ್ರದ ಉಪ್ಪು, ಎರಡು ಉಪ್ಪಿನಕಾಯಿ ಮಾಡ್ತಾರೆ ನೋಡಿ. ಆ ಉಪ್ಪಿಲ್ದೆ ಇದು ಉಪ್ಪಿನಕಾಯಿ ಮಾಡಕ್ ಬರೋದಿಲ್ಲ, ಅದೆಲ್ಲೋ ಇದೆಲ್ಲೋ. ಹಾಗೆ ನಾವೆಲ್ಲೋ ದೇವರೆಲ್ಲೋ ಗೊತ್ತಿರ್ಲಿಲ್ಲ. ಇವಾಗ ಬಸವಣ್ಣವ್ರ ದೇವರಿಗೂ ನಮಗೂ ಲಿಂಕ್ ಕೊಟ್ಟಿದ್ದಾನೆ, ಸಂಬಂಧ ಕೊಟ್ಟಿದ್ದಾರೆ. ಅವ್ರ ಗುರುಗಳು, ನಾವು ದೇವರ ಸ್ಮರಣೆ ಮಾಡಕ್ಕೆ ಅವರು ಆಜ್ಞೆ ಮಾಡಿದ್ದಾರೆ. ಆ ತರ ಬಿಟ್ಟು ಈಗ ನೀವೆಲ್ಲೋ ನಾವೆಲ್ಲೋ ಇರ್ತಿದ್ವಿ. ಹೌದೌದು, ಒಂದು ಬಸವ ವಾಹಿನಿಯಲ್ಲಿ ಖಾನಾವಳಿಯಲ್ಲಿ ನಾವೆಲ್ಲೋ ಒಂದ್ ಕಡೆ ಭೇಟಿ ಆಗ್ತೀವಿ, ಆತ್ಮೀಯರಾಗಿರ್ತೀವಿ. ಎಂತ ಒಂದು ಅರ್ಥ ಇದೆ ಅಲ್ವಾ? ನಮ್ಮ ಜೀವನಕ್ಕೆ ಬೇಕಾದ ಎಷ್ಟೊಂದು ಒಂದು ಸಂದೇಶ ಇದೆ ವಚನಗಳಲ್ಲಿ. ಆಗಿದೆಯಮ್ಮ ಅದು? ರೆಡಿ ಆಗಿದೆ ಕಟ್ಟಕ್ಕೆ, ಕಟ್ಟೋಣ. ಓಕೆ, ಒಂದು ತಟ್ಟೆ ಕೊಟ್ಬಿಡ್ಲಾ? ಓಕೆ, ಒಳ್ಳೆ ಹದ ಆಗಿ ಇದೆ ಅಲ್ವಾ? ಕರೆಕ್ಟ್ ಕಟ್ಟೋದಕ್ಕೆ ಬರ್ತಾ ಇದೆ. ತುಂಬಾ ಬಿಸಿ ಇತ್ತು ಅವಾಗ, ಹೌದು, ಕೈಗೆ ಹಿಡಿಯಕ್ ಆಗ್ತಿರ್ಲಿಲ್ಲ. ಹೌದು, ಕೈಗೆ ಬಿಸಿ ಆಗ್ಬಿಡುತ್ತೆ. ಇದು ಸರಿ ಇದೆ. ತಣ್ಣಗಾದ್ರೂ ಉಂಡೆ ಕಟ್ಬೋದಾ? ಕಟ್ಬೋದು. ಇದಕ್ಕೆ ತಣ್ಣಗಾದ್ರೂ ಯಾಕೆ ಅಂದ್ರೆ ತುಪ್ಪ ಕಮ್ಮಿ ಆದ್ರೆ ತಣ್ಣಗಾದ್ರೆ ಕಟ್ಟಕ್ ಬರಲ್ಲ, ಬಿಸಿ ಇರ್ತಾನೆ ಕಟ್ಬೇಕಾಗತ್ತೆ. ಅದ್ ಬಿಸಿದ್ ಕೈ ಸುಡ್ತಾ ಇರುತ್ತೆ. ಸ್ವಲ್ಪ ಡಾಕ್ಟ್ರುಗಳು ಇವಾಗ ತುಪ್ಪ ಜಾಸ್ತಿ ಉಪಯೋಗಿಸ್ಬೇಕು, ಹೆಲ್ತಿಗೆ ಒಳ್ಳೇದು ಅಂತಾರಲ್ಲ, ವೆಯ್ಟ್ ಲಾಸ್ ಮಾಡೋದ್ಕೊಳಕ್ಕೆ. ಅದಕ್ಕೋಸ್ಕರ ಇದು ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿದೀನಿ. ಈಗ ಚೆನ್ನಾಗಿ ಬರ್ತಾ ಇದೆ. ಹಿತಮಿತವಾಗಿ ಇರ್ಬೇಕು ಅಂತ ಹೇಳ್ತಾರಲ್ಲ, ಅಂದ್ರೆ ಜಾಸ್ತಿ ಅನ್ಬಿಟ್ಟು ನಾವು ತುಪ್ಪದಲ್ಲೇ ತಿಂತಾ ಇರೋದು, ಲಿಮಿಟ್ ಇರಬಾರ್ದು. ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು. ದಿವಸದಲ್ಲಿ 1 ಸ್ಪೂನ್ ತುಪ್ಪ ತಗೊಳ್ಳಿ, ವೆಯ್ಟ್ ಲಾಸಿಗೆ ಒಳ್ಳೇದು. ಅದನ್ನ ನೀರಲ್ಲಿ ಹಾಕ್ಬಿಟ್ಟು ಕೇಳಿದೀನಿ ಡಾಕ್ಟರ್ ಹೇಳೋದು, ಕುಡಿದ್ರೆ ವೆಯ್ಟ್ ಇಳಿಯುತ್ತೆ ಅಂತ ಹೇಳ್ತಾರೆ. ಹೌದು, ಈಗಿನವ್ರಿಗೆ ಎಲ್ರಿಗೂ ಅದೇ ಯೋಚನೆ. ಅದೇ ತರ ಕುಡಿಯಕ್ ಕೆಲವ್ರಿಗೆ ಆಗಲ್ಲ ಅಲ್ವಾ? ಈ ತರದ ಅಡಿಗೆಯಲ್ಲಿ ಏನಾದ್ರು ಜಾಸ್ತಿ ಹಾಕೊಂಡು ಹೋದ್ರೆ ಹೊಟ್ಟೆಗೆ ಹೋಗುತ್ತೆ. ಒಂದೊಂದು ಉಂಡೆ ತಿಂದ್ರೆ 1 ಸ್ಪೂನ್ ತುಪ್ಪ ಹೋಗುತ್ತೆ. ಸರಿ ಸರಿ. ಈಗ ಹೆಚ್ಚಿನ ಹೆಣ್ಮಕ್ಳಿಗೆ, ಹೆಂಗಸರಿಗೆ ಒಂದೇ ಯೋಚನೆ, ಚೆನ್ನಾಗಿ ತಿನ್ಬೇಕು, ಸಣ್ಣ ಇರಬೇಕು, ಅಂದ್ರೆ ಸಪುರ ಇರಬೇಕು ಅಂತ. ಆಗ ಇಂಥದೆಲ್ಲ ಒಂದೊಂದು ನಾವು ಟಿಪ್ಸ್ ಹೇಳಿದ್ರೆ ಎಲ್ರಿಗೂ ಅದು ನಾಟುತ್ತೆ, ಮನಸ್ಸಿಗೆ ತಗೊಳ್ತಾರೆ, ಮಾಡ್ಬೇಕು ಈ ತರ. ಹೌದು, ಯಾಕಂದ್ರೆ ಎಲ್ರಿಗೂ ರುಚಿ ರುಚಿಯಾದ ಅಡಿಗೆ ಅಂದ್ರೇನೆ ಇಷ್ಟನೇ. ಇವಾಗೆಲ್ಲ ರುಚಿ ರುಚಿಯಾಗಿ ಬೇಕು. ಪ್ಲಸ್ ಇನ್ನೊಂದೇನಂದ್ರೆ ಎಲ್ರಿಗೂ ಆರೋಗ್ಯದಿಂದನೂ ಇರ್ಬೇಕು ಅಂತ. ಈಗ ರೆಡಿಮೇಡ್ ನಾವು ತರ್ಬೋದು, ಬೇಕರಿಯಲ್ಲಿ ಇರುತ್ತೆ, ಎಲ್ಲ ಕಡೆ ರೆಡಿಮೇಡ್ ಉಂಡೆನೂ ಸಿಗುತ್ತೆ. ಆದ್ರೆ ಈಗ ಏನಾಗಿದೆ, ಇತ್ತೀಚೆಗೆ ಎಲ್ಲರಿಗೂ ಅದೇ ಯೋಚನೆ, ನನ್ನ ಮಕ್ಕಳು ಆರೋಗ್ಯದಿಂದ ಇರ್ಬೇಕು, ನಾವು ಆರೋಗ್ಯದಿಂದ ಇರ್ಬೇಕು, ಸಣ್ಣಗಿರ್ಬೇಕು, ಟೇಸ್ಟ್ ಇನ್ನು ತಿನ್ಬೇಕು. ಅದಕ್ಕೆಲ್ಲದು ಒಂದು ಏನದು ಸೊಲ್ಯೂಷನ್ ಅಂದ್ರೆ ಇಂಥದ್ದು. ಓಕೆ, ತುಂಬಾ ಚೆನ್ನಾಗಿ ಮಾಡಿದೀರಾ. ಮೊಮ್ಮಕ್ಕಳಿಗೆ ಯಾವ್ದು ನೀವು ಮಾಡುವ ತಿಂಡಿ ಇಷ್ಟ?
ಏನಾದ್ರೂ ಒಂದು ಪರ್ಟಿಕ್ಯುಲರ್ ಆಗಿ ಬಂದ ತಕ್ಷಣ ಈಗ ರಜೆಯಲ್ಲಿ ಬಂದಿದಾರಾ? ಬಂದು ಹೋದ್ರು ರಜಕ್ಕೆ, ಇವಾಗ ಎಲ್ಲ ಸ್ಕೂಲ್ ಓಪನಿಂಗ್ ಅಲ್ವಾ, ಬಂದ್ ಹೋದ್ರು. ಬಂದ್ರೆ ಅವ್ರಿಗೆ ಕೋಡ್ಬಳೆ ಈ ತರ ಉಂಡಿಗಳು ತುಂಬಾ ಇಷ್ಟ. ಉಂಡಿಗಳು ತಿಂತಾರೆ. ನೀವು ಮಾಡ್ಕೊಂಡು ಅಭ್ಯಾಸ ಮಾಡಿ ಅಜ್ಜಿ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ತಿಂತಾರೆ ಅವರು. ಬಿಸಿ ಬಿಸಿಯಾದ ಗೋಧಿ ಉಂಡೆ ರೆಡಿ ಆಗಿದೆ, ನೀವು ರುಚಿ ನೋಡಿ. ರುಚಿ ಅಗತ್ಯವಾಗಿ ನೋಡ್ತೀನಿ. ತುಂಬಾ ಏನದು ಒಂದು ಉಂಡೆ ಹಾಕೊಳ್ತೀನಿ. ನೀವು ಆ ತುಪ್ಪದಿಂದ ಘಮ ಘಮ ಅಂತ ಇದೆ, ಪ್ಲಸ್ ಆ ತುಪ್ಪದ ಶೈನಿಂಗು ನೋಡಿದ್ರೇನೆ ಏನ್ ಹೇಳ್ತಾರೆ, ಬಾಯಲ್ಲಿ ನೀರ್ ಬರುತ್ತೆ. ತಣ್ಣಗಾದ್ರೆ ಏನ್ ಬೆಳ್ಳಗ್ ಬರುತ್ತೆ, ಅದು ತುಪ್ಪ ಗಟ್ಟಿ ಆಗ್ಬಿಟ್ರೆ ಚೆನ್ನಾಗಿ ಬರುತ್ತೆ ಕಲರ್. ಓಕೆ, ತಣ್ಣಗಾದ್ರೆ ಸ್ವಲ್ಪ ಗಟ್ಟಿ ಬರುತ್ತಾ? ಗಟ್ಟಿ ತುಪ್ಪ ಗಟ್ಟಿ ಆಗುತ್ತಲ್ಲ, ಅವಾಗ ಕಲರ್ ಚೆನ್ನಾಗಿ ಬರುತ್ತೆ, ಬಿಳಿ ಬರುತ್ತೆ. ಇದು ನಿಜವಾಗ್ಲೂ ಕೊಟ್ರೆ ತಟ್ಟೆ ಇಟ್ಬಿಟ್ರೆ ಬಾಯಲ್ಲಿ ನೀರೇ ಬರುತ್ತೆ, ಅಷ್ಟ್ ಚೆನ್ನಾಗಿ ಮಾಡಿದೀರಾ. ಸಾಫ್ಟ್ ಆಗಿರುತ್ತಲ್ಲ, ತುಂಬಾ ಕರ್ಗೋಗುತ್ತೆ ಬಾಯಲ್ಲಿ ಕರ್ಗೋಗ್ಬಿಡುತ್ತೆ. ಅಷ್ಟೊಂದು ಏನದು ತುಂಬಾ ಆಕರ್ಷಣೆ ಇದೆ ನೀವು ಉಂಡೆ ಮಾಡಿರೋದ್ರಲ್ಲಿ. ರುಚಿ ನೋಡಿ ಹೇಳ್ತೀನಿ ಯಾವ ತರ ಇದೆ ಅಂತ. ನೀವು ಹೇಳಿದ್ರಲ್ಲ, ಬಾಯೊಳಗೆ ಹಾಕೊಳ್ತಿದಂಗೆ ಕರ್ಗೆ ಹೋಗ್ಬಿಡ್ತು. ಹೌದು, ತುಂಬಾ ಸ್ವಾದಿಷ್ಟವಾಗಿದೆ. ಅಷ್ಟು ತುಪ್ಪ ಹಾಕಿದೀರಾ, ಘಮ 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 ಗೋಧಿದು ಪರಿಮಳ. ಅದು ಹುರಿಯೋದ್ರಲ್ಲಿದೆ, ಕೆಂಪು ಘಮ ಘಮ ಅನ್ನಂಗೆ ಹುರಿಬೇಕು, ಬಿಳಿ ಆದ್ರೂ ಟೇಸ್ಟ್ ಬರೋದಿಲ್ಲ. ಇದನ್ನ ವರ್ಣನೆ ಮಾಡಕ್ಕೆ ಪದಗಳೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದೀರಾ. ಒಂದು ಏನ್ ಹೇಳ್ತಾರೆ, ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಎಲ್ರಿಗೂ ಒಂದ್ ತಟ್ಟೆಲಿ ಹಾಕಿದ್ರೆ, ನಾವು ಹೇಳಿದ್ವಿ ಆಗ ಮಾತಾಡ್ತಾ ಒಂದ್ ಉಂಡೆ ಸಾಕು ಅಂತ. ಇದು ಒಂದು ಉಂಡೆಲಿ ನಿಲ್ಸಕ್ ಆಗದೇ ಇಲ್ಲ ಬಿಡಿ, ಅಷ್ಟ್ ಚೆನ್ನಾಗಿ ಮಾಡಿದೀರಾ. ಕರ್ಗೋಗುತ್ತಲ್ಲ ಬಾಯಲ್ಲಿ ಈ ಬೆಣ್ಣೆ ಕರಗ್ದಾಗ ಹೇಳ್ತಾರಲ್ಲ, ಹಾಕೊಂಡ ತಕ್ಷಣ ತುಂಬಾ ರುಚಿಯಾಗಿದೆ ಅಮ್ಮ. ಹಾಗೆ ನಮ್ಮ ವೀಕ್ಷಕರಿಗೋಸ್ಕರ ಮಾಡುವ ವಿಧಾನವನ್ನು ಒಮ್ಮೆ ಹೇಳಿ, ಯಾವ ತರ ಮಾಡಿದ್ರಿ ಅಂತ. ಬಟ್ಲು ತುಪ್ಪಕ್ಕೆ 1.5 ಬಟ್ಲು ಹಿಟ್ಟು ತಗೋಬೇಕು. ಹಿಟ್ಟು ತಗೊಂಡ್ಬಿಟ್ಟು ಅದನ್ನ ಚೆನ್ನಾಗಿ ಕೆಂಪು ಘಮ ಘಮ ಅನ್ನಂಗೆ ಹುರಿಬೇಕು. ಆಮೇಲೆ ಅದಕ್ಕೆ 1.5 ಬಟ್ಲಿಗೆ 1 ಬಟ್ಲು ಸಕ್ಕರೆ ಪುಡಿ, ಇಲ್ಲಾಂದರೆ ಇವಾಗ ಬೆಲ್ಲನೂ ಹಾಕ್ತಾರೆ. ಬೆಲ್ಲ ಪುಡಿ ಮಾಡ್ಕೊಂಡು ಹಾಕಬೇಕು, ಅದು ಮಿಕ್ಸಿನಲ್ಲಿ ಬೆಲ್ಲನೂ ಹಾಕಿ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಉಂಡೆ ಕಟ್ಟೋದು. ಆಮೇಲೆ ಆಯಿತು, ಎಲ್ಲರೂ ಟೇಸ್ಟ್ ನೋಡೋದು, ರುಚಿ ನೋಡೋದೊಂದೇ ಅಂತ ಒಂದು ಸ್ವಾದಿಷ್ಟ ಗೋಧಿ ಉಂಡೆಯನ್ನು ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು. ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ಗೋಧಿ ಉಂಡೆಯನ್ನು ಹೇಗೆ ಮಾಡಿದ್ರು ಅಂತ. ನೀವು ಕೂಡ ಮನೇಲಿ ಮಾಡಿ ನೋಡಿ. ಎಷ್ಟೋ ಸಲ ಮಕ್ಕಳಿಗೆ ನಾವು ಆರೋಗ್ಯಭರಿತ ಊಟವನ್ನು ಕೊಡಬೇಕು, ಆರೋಗ್ಯಭರಿತ ತಿಂಡಿ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಹಾಗಾಗಿ ನಮಗೆ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಇವತ್ತು ನಿಮಗೆ ತುಂಬ ಇದನ್ನು ಏನು ಅಂತ ಹೇಳಿದ್ರೆ, ದಿಢೀರ್ ಅಂತ ಉಂಡೆ ಮಾಡಿದ್ದಾರೆ. ಇದರಲ್ಲಿ ಗೋಧಿ ಇದೆ, ತುಪ್ಪ ಇದೆ, ಮಕ್ಕಳಿಗೆ ತುಂಬ ಒಳ್ಳೆಯದು. ಹಾಗೆಯೇ ದೊಡ್ಡವರು ಕೂಡ ತಿನ್ಬೋದು. ಬೇಕ್ರಿಯಿಂದ ನಾವು ತರೋದು ಬೇಡ. ಅತಿಥಿಗಳು ಬಂದಾಗ ನೀವು ಮನೆಯಲ್ಲೇ ಮಾಡಿ, ಯಾಕಂದರೆ ದಿಢೀರ್ ಅಂತ ಬರೀ 5 ನಿಮಿಷದಲ್ಲಿ ನೀವು ಮಾಡಿ ಉಂಡೆಯನ್ನು ಕೊಡ್ಬೋದು. ನೀವು ತಿನ್ನಿ, ಮನೆ ಮಂದಿಗೆಲ್ಲ ತಿನ್ನಿಸಿ ಅಂತ ಹೇಳ್ತಾ ಇದ್ದೇನೆ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.